ಹಲೋ ಹಾಯ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ನೋಡಿ ಯಾರಿದ್ದಾರೆ ನನ್ನ ಜೊತೆ ಅಂತ. ನನ್ನ ಒಂದೇ ಒಂದು ಮುದ್ದಿನ ಮಗ ದಿವಿನ್. ಹೇಗಂದರೆ ನಾವು ಒಂದೊಂದು ಸಲ ಬೋರ್ ಆದಾಗ ನಾನು ಇವನು ಎಲ್ಲಾದರೂ ಸುತ್ತಕ್ಕೆ ಹೋಗ್ತೀವಿ. ಸಂಡೇ ಎಸ್ಪೆಷಲಿ ಆಫ್ಟರ್ನೂನ್ ನಾವು ಹೊರಟಿದ್ದೀವಿ. ಇವನಿಗೆ ಹೇಗಂದರೆ ಬಸ್ಸಲ್ಲಿ ಟ್ರಾವೆಲ್ ಮಾಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ನಾನು ಇವನು ಹೋಗೋದಿದ್ದರೆ ಬಸ್ಸಲ್ಲೇ ಟ್ರಾವೆಲ್ ಮಾಡ್ತೀವಿ ಜಾಸ್ತಿಯಾಗಿ. ಇವತ್ತು ಬಸ್ಸಲ್ಲಿ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ನಾವು ಫಿಝಾ ಬೈ ನೆಕ್ಸಸ್ ಮಾಲ್ ಇದೆ ನಮ್ಮ ಮಂಗಳೂರಲ್ಲಿ. ಮಂಗಳೂರವರಿಗೆ ಎಲ್ರಿಗೂ ಗೊತ್ತಿರುತ್ತೆ ಈ ಮಾಲ್ ಬಗ್ಗೆ. ತುಂಬ ಬ್ಯೂಟಿಫುಲ್ ಮಾಲ್. ಇದೊಂದು ಬಿಗ್ಗೆಸ್ಟ್ ಮಾಲ್ ಅಂತಲೂ ಹೇಳ್ಬೋದು. ತುಂಬ ವಿಶಾಲವಾಗಿದೆ. ಮಕ್ಕಳಿಗಂತೂ ಪ್ಲೇ ಏರಿಯಾ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇಲ್ಲಿ. ಹಾಗೆ ಆಲ್ಮೋಸ್ಟ್ ಸಂಡೇಸ್ ಎಲ್ಲರೂ ಇಲ್ಲಿ ಬಂದೇ ಬರ್ತಾರೆ. ನಾರ್ಮಲಿ ಕ್ರೌಡ್ ಇದೆ. ನಾನು ಪರ್ಸ್ನಲಿ ಲೈಕ್ ಮಾಡುವಂಥ ಮಾಲ್ ಅಂದರೆ ಇದೆ. ಹಾಗೆ ಮಂಗಳೂರಲ್ಲಿ ಇನ್ನೊಂದು ಮಾಲ್ ಇದೆ, ಸಿಟಿ ಸೆಂಟರ್ ಮಾಲ್ ಅಂತ. ಅಲ್ಲಿ ಏನು ನಾನು ಅಷ್ಟೊಂದು ಪ್ರಿಫರ್ ಮಾಡಲ್ಲ ಹೋಗೋಕ್ಕೆ. ನನಗೆ ಇಲ್ಲೇ ಬರೋಕ್ಕೆ ತುಂಬ ಇಷ್ಟ. ಯಾಕಂದರೆ ತುಂಬ ದೊಡ್ಡ ಮಾಲು. ಹಾಗೆ ಇಲ್ಲಿ ನಿಮಗೆ ತುಂಬ ಆಪ್ಷನ್ಸ್ ಇದೆ ಶಾಪಿಂಗ್ಗೆ ಕೂಡ. ನಾವಿವತ್ತು ಯಾಕೆ ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದರೆ ಮುಂದೆ ನೋಡಿ ಗೊತ್ತಾಗುತ್ತೆ. ಅಲ್ಲಿ ಗೋಲ್ಡನ್ ಬೀಟ್ಸ್ ಅಂತ ಡ್ಯಾನ್ಸ್ ಕಾಂಪಿಟಿಷನ್ ನಡೀತಾ ಇದೆ ಚಿಕ್ಕ ಚಿಕ್ಕ ಮಕ್ಕಳಿಗೆ. ಇಲ್ಲಿ ಎಸ್ಪೆಷಲಿ ದಿವಿನ್ ಇದು ಕ್ಲೋಸ್ ಫ್ರೆಂಡ್ ಇದ್ದಾನೆ ವಿಖ್ಯಾತ್ ಅಂತ, ಅವನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನೆ. ಹಾಗೆ ಎಲ್ಲ ಪುಟ್ಟ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ. ಹಾಗೆ ಈವೆಂಟ್ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ ನಾವು ಕೂಡ. ಹಾಗೆ ನಾನು ವಿಕ್ಕಿ ಅಂತ ಹೇಳಿದ್ನಲ್ಲ, ನಮ್ಮ ದಿವಿನ್ ಫ್ರೆಂಡು. ವಿಕ್ಕಿ ಬೇರೆ ಯಾರೂ ಅಲ್ಲ, ಇವನು ವಿಖ್ಯಾತ್ ಅಂತ. ರೀಸೆಂಟಾಗಿ ಸೋಷಿಯಲ್ ಮೀಡಿಯಾದಲ್ಲೇ ಸೆನ್ಸೇಷನ್ ಕ್ರಿಯೇಟ್ ಮಾಡಿರೋ ಪುಟ್ಟ ಹುಡುಗ ಎನರ್ಜೆಟಿಕ್ ಡ್ಯಾನ್ಸ್ ಮೂಲಕ. ನೀವು ನೋಡಿರ್ತೀರ ಅಂತ ಅನ್ಕೋತೀನಿ ಇವನ ಡ್ಯಾನ್ಸ್. ನಾನು ಇವನ ಹೆಸರು ಕಾಂಪಿಟಿಷನ್ಗೆ ಕೊಟ್ಟಿರಲಿಲ್ಲ. ಯಾಕಂದರೆ ನಾನು ಅಂದ್ಕೊಂಡಿದ್ದೆ 27th ಅನ್ನೋದು ವೀಕ್ ಡೇಸಲ್ಲಿ ಬರುತ್ತೆ ಅಂತ. ಸೊ ಹಾಗೆ ನಾನು ಸುಮ್ಮನಾದೆ. ಹಾಗೆ ಇವಾಗಷ್ಟೇ ಡ್ಯಾನ್ಸ್ ಕ್ಲಾಸ್ಗೆ ಸೇರಿಕೊಂಡಿದ್ದಾನೆ, ಇವಾಗಷ್ಟೇ ಸ್ವಲ್ಪ ಸ್ವಲ್ಪ ಡ್ಯಾನ್ಸ್ ಮಾಡ್ತಿದ್ದಾನೆ, ಯಾಕೆ ಸುಮ್ಮನೆ ಅಂತ ನಾನು ಸುಮ್ಮನಾದೆ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಇವನಿಗೆ ಅಲ್ಲಿ ಡ್ಯಾನ್ಸ್ ಮಾಡಬೇಕು ಅಂತ ಇಷ್ಟ ಇತ್ತು ಅಂತ. ಅಮ್ಮ ನಾನು ಸ್ಟೇಜಲ್ಲಿ ಡ್ಯಾನ್ಸ್ ಮಾಡ್ತೀನಿ ಅಂತ ಕೇಳ್ದ. ನನಗೆ ಆಪ್ಷನೇ ಇರಲಿಲ್ಲ, ನಾನು ಸುಮ್ಮನಾದೆ. ಬಟ್ ಅವನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದ. ಅಲ್ಲಿರೋ ಪ್ರತಿ ಕಂಟೆಸ್ಟೆಂಟ್ಸ್ ಡ್ಯಾನ್ಸ್ ಮಾಡುವಾಗ ಇವನು ಇಲ್ಲಿ ನಿಂತ್ಕೊಂಡು ಕುಣಿತಾ ಇದ್ದ. ಇವನಂತೂ ತುಂಬಾ ಎಂಜಾಯ್ ಮಾಡಿದ. ಇನ್ನು ಇಲ್ಲಿರೋ ಪ್ಲೇ ಏರಿಯಾ ಅದಂತೂ ಚಿಕ್ಕ ಮಕ್ಕಳಿಗೆ ಹೇಳಿ ಮಾಡಿಸ್ದಂತಿದೆ. ಇವರು ಎಲ್ಲ ಪ್ಲೇ ಏರಿಯಾದಲ್ಲೂ ಹೋಗಿ ಆಟ ಆಡೋಕ್ಕೆ ನೋಡಿದರು, ಟ್ರೈ ಮಾಡಿದರು. ಬಟ್ ಇವರಿನ್ನೂ ಚಿಕ್ಕ ಮಕ್ಕಳಲ್ಲ. ಸೊ ಅದಕ್ಕೋಸ್ಕರ ನಾವೇನಲ್ಲಿ ಟಿಕೆಟ್ ಮಾಡಿಸ್ಲಿಲ್ಲ. ಸೊ ಅವ್ರಿಗೆ ಬೇಕಾದ ಏರಿಯಾದಲ್ಲಿ ಆಟ ಆಡ್ಕೊಂಡಿರಲಿ ಅಂತ ಹಾಗೆ ನಾವು ಸುಮ್ಮನೆ ಬಿಟ್ಬಿಟ್ವಿ. ಹಾಗೆ ಇವರಿಬ್ಬರೂ ಆಟ ಆಡ್ತಾಯಿದ್ರು, ಓಡಾಡ್ತಿದ್ರು, ಏನೇನೋ ಅಲ್ಲಿ ಟ್ರೈ ಮಾಡ್ತಾಯಿದ್ರು. ಸೊ ಅದನ್ನು ನೋಡೋಕ್ಕೆ ಒಂಥರ ಚೆಂದ. ಹಾಗೆ ಆ ಏರಿಯಾ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅವರೆಲ್ಲ ಓಡಾಡಿದ್ರು, ಎಂಜಾಯ್ ಮಾಡಿದರು. ಕಾಂಪಿಟಿಷನ್ ಅನ್ನೋದು ನೆನಪೇ ಇರಲಿಲ್ಲ. ಇವನು ವಿಕ್ಕಿ ಅಂತೂ ಡ್ಯಾನ್ಸ್ ಮಾಡಿ ಮುಗಿಸ್ಬಿಟ್ಟು ದಿವಿನ್ ಜೊತೆ ಸೇರಿಕೊಂಡು ಅಲ್ಲಿಲ್ಲೆಲ್ಲ ಓಡಾಡ್ತಿದ್ದ. ಹಾಗೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದರು ಇಬ್ಬರೂ ಕೂಡ. ಹಾಗೆ ಅಲ್ಲಿಂದ ಹೊರಡುವ ಅಂತ ಯೋಚನೆ ಮಾಡೋವಾಗ ಫ್ಲೋರಲ್ಲಿ ನೋಡಿದರೆ ಟ್ರೈನ್ ಹೋಗ್ತಾ ಇತ್ತು. ಇಬ್ಬರು ಮಕ್ಕಳು ಹಠ ಮಾಡಿದರು ನಮ್ಗೆ ಟ್ರೈನಲ್ಲಿ ಕೂತ್ಕೋಬೇಕು ಅಂತ. ಹಾಗೆ ನಾವು ಪೇರೆಂಟ್ಸ್ ಇಬ್ಬರು ಮಕ್ಕಳನ್ನು ಟ್ರೈನಲ್ಲಿ ಕೂರಿಸ್ಬಿಟ್ವಿ, ಹಾಗೆ ಒಂದು ರೌಂಡ್ ಹೋಗಿ ಬರಲಿ ಅಂತ. ಹಾಗೆ ನಾವು ಅಲ್ಲೆಲ್ಲ ಸುತ್ತಾಡ್ತಾ ಇದ್ವಿ, ನೋಡ್ತಾ ಇದ್ವಿ. ಏನೋ ಒಂಥರ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ, ಎಸ್ಪೆಷಲಿ ಆ ಪ್ಲೇಸಲ್ಲಿ. ಹಾಗೆ ಈವೆಂಟ್ ಕೂಡ ತುಂಬ ಚೆನ್ನಾಗಿತ್ತು, ತುಂಬ ಎಂಟರ್ಟೈನ್ಮೆಂಟ್ ಇತ್ತು. ಹಾಗೆ ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲರೂ. ಮಳೆ ಇರಲಿಲ್ಲ, ಆದರೂ ವೆದರ್ ಒಂಥರ ಕೂಲ್ ಆಗಿತ್ತು, ಚೆನ್ನಾಗಿತ್ತು. ಹಾಗೆ ಅಲ್ಲಿಂದ ನಾವು ಹೊರಟು ಬಂದ್ವಿ. ವಿಕ್ಕಿ ಕೂಡ ಮನೆ ರೀಚ್ ಆದ, ಮನೆ ಕಡೆ ಹೋದ. ಹಾಗೆ ಒಂದು ವಿಷಯ ಹೇಳಕ್ಕೆ ಬರತ್ಬಿಟ್ಟೆ. ನಾನು ಈ ಚಾನಲ್ ಸ್ಟಾರ್ಟ್ ಮಾಡಿದ ದಿನ ನಾನು ಎಲ್ರಿಗೂ ಶೇರ್ ಮಾಡಿದ್ದೆ ಹೀಗೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ. ವಿತಿನ್ 24 ಅವರ್ಸಲ್ಲಿ ನನಗೆ 170 ಸಬ್ಸ್ಕ್ರೈಬರ್ಸ್ ಆದರು. ಐ ವಾಸ್ ಸೋ ಹ್ಯಾಪಿ. ನನಗೆ ತುಂಬ ಖುಷಿಯಾಯಿತು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.